ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಟು ಒನ್ ಮೋರ್ ಮಿನಿ ಲಾಗು. ಎಲ್ಲರಿಗೂ ಭೀಮಾ ಅಮಾವಾಸ್ಯೆಯ ಶುಭಾಶಯಗಳು. ಆ್ಯಕ್ಚುಲಿ ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೇಂಜಿಗೆ ಹುಷಾರಿಲ್ಲ ನನಗೆ ಅಂತ ಗೊತ್ತಾಗ್ತಿಲ್ಲ. ಒಂದು 1 ವೀಕ್ 10 ಡೇಸಿಂದ ಸಾಯಿಸ್ತೈತೆ ಫೀವರು. ಬಟ್ ಅದು ವೈರಲ್ಲು ಅಲ್ಲ, ಟೈಫಾಯ್ಡ್ ಥರ ಅನ್ನಿಸ್ತಿದೆ. ಏರ್ ಫಾಲ್ ಆಗ್ತಿದೆ ಲೈಟಾಗಿ. ಸೊ ತುಂಬ ಪೇಯ್ನ್ ಅನ್ನಿಸ್ತಿದೆ. ಅಂದರೆ ಮನೆಯಲ್ಲೇ ಇದ್ದರೆ ಮೂಡ್ ಡಿಸಪಾಯಿಂಟ್ ಆಗ್ತೀನಿ ಅಂತ ಆಫೀಸ್ಗೆ ಹೋದರೆ ಅಲ್ಲಿ ಒನ್ ಡೇ ವರ್ಕ್ ಮಾಡೋಷ್ಟ್ರಲ್ಲಿ ಮತ್ತೆ ಪೇಯ್ನ್ ಆಗ್ತಿದೆ. ಕೈಕಾಲು ನೋವು, ಟಯರ್ಡ್ ಆಗೋದು ಆ ಥರ. ಸೊ ಇವತ್ತಿನ ಅಮಾವಾಸ್ಯೆ, ಹುಷಾರಿಲ್ಲ. ಸೊ ಅಂತೇಳ್ಬಿಟ್ಟು ಲೀವ್ ತೊಗೊಂಡಿದ್ದೀನಿ. ಮನೆಯಲ್ಲೇ ಇರೋಣ ಅಂತ ನೋಡಿದೆ. ಟ್ಯಾಬ್ಲೆಟ್ ಎಲ್ಲ ಹಾಕ್ಕೊಂಡು ತುಂಬ ಟ್ರೈ ಮಾಡಿದೆ ರೆಸ್ಟ್ ಮಾಡೋಣ ಅಂತ. ಬಟ್ ಅಮಾವಾಸ್ಯೆ ಹಬ್ಬ, ಶ್ರಾವಣ ಸ್ಟಾರ್ಟ್ ಆಗುತ್ತೆ ಅಂತ ಹಂಗೆ ಸ್ವಲ್ಪ ಪೇಷನ್ಸಿ ತಗೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು ಆಲ್ಮೋಸ್ಟ್ 1:40 ಆಗಿದೆ. ಈ ಟೈಮಲ್ಲಿ ಪೂಜೆಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 1:30 1:40 ಆಗ್ತಿದೆ. ಇವಾಗ 40 ಆಗ್ತಿದೆ. ಇವಾಗ ಆಪ್ಷನ್ ಇಲ್ಲ. ಸೊ ನಾನು ಬೆಳಗ್ಗೆಯಿಂದ ಮನೆಯಲ್ಲಿ ನಿಧಾನಕ್ಕೆ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ಸೆಟ್ ಮಾಡಿದ್ದೀನಿ. ಬಟ್ ಪೂಜೆ ಮಾಡೋಕ್ಕಾಗಿಲ್ಲ, ಬಿಕಾಸ್ ಹೂವು, ಕಾಯಿ, ಎಲೆ ಏನೂ ಇಲ್ಲ ಅಂತ. ರಿಷಿ ಎಕ್ಸಾಮ್ ಮುಗಿಸಿ ಬಂದಾದ್ಮೇಲೆ ಸೊ ಇವಾಗ ಅವಳ ಹತ್ರ ಹೋಗಿ ಬಸ್ ಸ್ಟ್ಯಾಂಡ್ಗೆ ತೊಗೊಂಬ ಅಂತೇಳಿ ಅವಳು ತಂದು ಕೊಟ್ಟಾದ್ಮೇಲೆ ನಾನೀಗ ಪೂಜೆ ಆಲ್ಮೋಸ್ಟ್ 3 ಗಂಟೆ ಹಂಗೆ ದೀಪ ಹಚ್ಚಿಬಿಡೋಣ ಅಂತ ಹೇಳಿ ಕಲಶ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫೈನಲಿ ನನ್ನ ಶ್ರಾವಣ ಮಾಸ ಈ ಥರ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಹುಷಾರಿಲ್ಲ ಅಂದ್ರೂ ಇದೆಲ್ಲ ಮಾಡೋ ಅವಶ್ಯಕತೆನ ಅನಿಸುತ್ತೆ ಒಂದೊಂದ್ಸಲ. ಬಟ್ ಸಂಸಾರ ಸಾಗಿಸ್ತಿರ್ಬೇಕಾದ್ರೆ ಹುಷಾರಿಲ್ಲ ಅಂದರೂ ಹುಷಾರಿದ್ರು ಈ ಥರದ ಅಮಾವಾಸ್ಯೆ, ಹುಣ್ಣಿಮೆ, ವಾರ ಅದನ್ನು ಸ್ವಲ್ಪ ಏನಂತಾರೆ ಆಚರಿಸಿದ್ರೆ ಒಳ್ಳೇದು ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ. ಸೊ ಇಷ್ಟೆಲ್ಲ ಫೀವರ್ ಇದೆ ಅಂತ ಮಕ್ಕ ನೋಡಿ ಇನ್ನೂ ಗೊತ್ತಿಲ್ಲದೆ ಇರೋ ಅಂಥವ್ರಿಗೆ ನೋಡಿ. ಸೊ ಫಸ್ಟ್ ಟೈಮು ನನಗೆ ಫೀವರ್ ಜಾಸ್ತಿ ಆಗಿ ಎಕ್ಸೆಸ್ ಆಫ್ ಹೀಟ್ ಆದಾಗ ಇಲ್ಲೆಲ್ಲ ಬೊಬ್ಬೆ ಬರುತ್ತೆ ಅಂತ ಗೊತ್ತು ನನಗೂ ಇವೇನು. ಸೊ ಈ ಸಲ ನನಗಂತೂ ಆ್ಯಂಟಿಬಯೋಟಿಕ್ ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಂಡಿದ್ದೀನಿ ಒಂದು 3-4 ಡೇಸ್ ಕಂಟಿನ್ಯೂಸ್ಲಿ, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗು. ಅದು ಎಕ್ಸ್ಪೋಸ್ ಆಗಿಬಿಟ್ಟು ನನಗೆ ಇಲ್ಲಿ ಮೂಗತ್ರ ಎಲ್ಲ ಗಾಯ ಆಗಿಬಿಟ್ಟಿದೆ. ಈ ಗಾಯ ಬೇಗ ವಾಸಿ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಪ್ಲೀಸ್ ಒಂದು ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ. ಈ ಥರದ ಗಾಯಗಳು ನೆಕ್ಸ್ಟ್ ಲಾಗಲ್ಲಿ ಆಗಿರೋ ಯಾರಿಗಾದ್ರೂ ಈ ಥರ ಆದರೆ ಒಂದು ಟಿಪ್ ಕೊಡೋಣ. ನನಗಂತೂ ನಿಜ ಗೊತ್ತಿಲ್ಲ. ಸೊ ತುಂಬ ಟಯರ್ಡ್ ಆಗ್ತಿದ್ದೀನಿ. ಇದರಿಂದ ಒಂಥರ ಇನ್ಸ್ಪೆಕ್ಷನ್ ಥರ ಆಗ್ತಿದೆ. ನನಗೆ ಕಂಫರ್ಟೇ ಇಲ್ಲ. ಇಷ್ಟೆಲ್ಲ ಮುಖದಲ್ಲಿ ಇದೊಂಚೂರು ಕರಿ ಚುಕ್ಕಿ ಥರ. ಸೊ ಪುರಾಣ ಎಲ್ಲ ಅಂದ್ಕೊಂಬೇಡಿ. ಡೂ ಸಬ್ಸ್ಕ್ರೈಬ್. ಬಾಯ್.